5 ಜನರನ್ನ ಮದುವೆ ಆದ್ರೂ ಕೂಡ ಯಾಕೆ ಆಕೆ ಪತಿವ್ರತೆ ಅಂತ ಕಳಿಸ್ಕೊಳ್ತಾಳೆ ಅಥವಾ ಹೇಗೆ ಸಾಧ್ಯ ಇದು? ದ್ರೌಪದಿ 5 ಜನರನ್ನ ಮದುವೆ ಆದಳು. ಆದರೆ ಮಹಾಭಾರತವೇ ಸ್ಪಷ್ಟವಾಗಿ ಹೇಳುವಂತಹ ಮಾತು, ದ್ರೌಪದಿಯಲ್ಲಿ 5 ಜನ ದೇವತಾ ಸ್ತ್ರೀಯರ ಸನ್ನಿಧಾನ ಇತ್ತು, ಆವೇಶ ಇತ್ತು. ದ್ರೌಪದಿ ಯಾರು? ಭಾರತೀ ದೇವಿಯರ ಅವತಾರ. ಭಾರತೀ ದೇವಿಯ ಜೊತೆಗೆ ದ್ರೌಪದಿಯಲ್ಲಿ ಶ್ಯಾಮಳಾದೇವಿ, ಶಚೀದೇವಿ, ಉಷಾದೇವಿ, ಉಮಾದೇವಿ ಅಂದ್ರೆ ಪಾರ್ವತಿ ದೇವಿ 5 ಜನ ಇದ್ರು ಒಟ್ಟಿಗೆ. ಭಾರತೀ ದೇವಿ ವಾಯುದೇವರ ಪತ್ನಿ ಮೂಲ ರೂಪದಲ್ಲಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ವಾಯುದೇವರೇ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾರೆ. ಇದು ವೇದ ಮಹಾಭಾರತಗಳು ಹೇಳುವಂತಹ ಮಾತು. ಮೊದಲನೇ ಅವತಾರ ಹನುಮಂತ ಅವತಾರ, ಎರಡನೇದು ಭೀಮಸೇನ ಅವತಾರ ವಾಯುದೇವರೇ. ವಾಯುದೇವರ ಪತ್ನಿ ಭಾರತಿ ದ್ರೌಪದಿಯಲ್ಲಿ ಇದ್ದಾರೆ. ಎರಡನೇದು ಅಣ್ಣ ಯಾರು? ಧರ್ಮರಾಜ. ಮೂಲ ರೂಪದಲ್ಲಿ ಧರ್ಮರಾಜರು ಯಮಧರ್ಮನ ಪತ್ನಿ ಶ್ಯಾಮಳಾದೇವಿ, ಆಕೆಯೂ ಇವಳಲ್ಲಿ ಇದ್ದಾಳೆ. ಅರ್ಜುನ ಯಾರು? ಇಂದ್ರನ ಅವತಾರ. ಇಂದ್ರನ ಪತ್ನಿ ಯಾರು? ಮೂಲ ರೂಪದಲ್ಲಿ ಶಚಿದೇವಿ, ಶಚಿಯೂ ಇವಳಲ್ಲಿ. ನಕುಲ ಸಹದೇವರು ಅಶ್ವಿನಿ ದೇವತೆಗಳು, ಕೋಜಾಯಿಂಟ್ ಟ್ವಿನ್ಸ್ ಅವರು. ಅಶ್ವಿನಿ ದೇವತೆಗಳಿಗೆ ಮೂಲ ರೂಪದಲ್ಲಿ ಪತ್ನಿ ಉಷಾದೇವಿ, ಆಕೆಯ ಒಂದು ಆವೇಶನು ದ್ರೌಪದಿಯಲ್ಲಿ ಇರ್ತದೆ. ಒಂದು ಹೆಣ್ಮಗಳು 5 ಜನರನ್ನ ಮದುವೆ ಮಾಡಿಕೊಂಡಿದ್ದಲ್ಲ, 5 ಜನ ಹೆಣ್ಮಕ್ಕಳು ಅವರವರ ಗಂಡಂದ್ರನ್ನ ಮದುವೆ ಆಗಿದ್ರು. ಆಯ್ತಾ?